ಬೆಂಗಳೂರು ಚಿಕ್ಕಬಳ್ಳಾಪುರ ಹೆದ್ದಾರಿ NH44 ಉತ್ತರ ಬೆಂಗಳೂರಿನ ಅತ್ಯಂತ ಪ್ರಮುಖ ಹಾಗೂ ವೇಗವಾಗಿ ಅಭಿವೃದ್ಧಿಯಾಗುತ್ತಿರುವ ರಸ್ತೆಗಳಲ್ಲಿ ಒಂದಾಗಿದೆ. ಈ ಹೆದ್ದಾರಿ ಬೆಂಗಳೂರು ನಗರವನ್ನು ಯಲಹಂಕ-ದೇವನಹಳ್ಳಿ, ಚಿಕ್ಕಬಳ್ಳಾಪುರ ಭಾಗಗಳೊಂದಿಗೆ ಸಂಪರ್ಕ ಮಾಡುತ್ತದೆ ಮತ್ತು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೋಗುವ ಪ್ರಮುಖ ಮಾರ್ಗವೂ ಹೌದು. ಫ್ಲೈಓವರ್ ಈ ಹೆದ್ದಾರಿಯ ಪ್ರಮುಖ ಆಕರ್ಷಣೆ. ಇದು ಕೆಳಗಿನ ಜಂಕ್ಷನ್ಗಳಲ್ಲಿ ಉಂಟಾಗುವ ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡಲು ನಿರ್ಮಿಸಲಾಗಿದೆ. ಫ್ಲೈಓವರ್ ಮೇಲೆ ಕಾರುಗಳು ಮತ್ತು ಬೈಕ್ಗಳು ವೇಗವಾಗಿ ಸಾಗುತ್ತವೆ, ಕೆಳಗಡೆ ಸ್ಥಳೀಯ ಸಂಚಾರ, ಬಸ್ಗಳು ಮತ್ತು ಸರಕು ವಾಹನಗಳು ಚಲಿಸುತ್ತವೆ. ಬೆಳಿಗ್ಗೆ ಕಚೇರಿ ಸಮಯ ಮತ್ತು ಸಂಜೆ ವಾಪಸ್ ಸಮಯದಲ್ಲಿ ಇಲ್ಲಿ ಟ್ರಾಫಿಕ್ ಹೆಚ್ಚು ಇರುತ್ತದೆ. ಈ ರಸ್ತೆಯಲ್ಲಿ ಎಲ್ಲಾ ರೀತಿಯ ಕಾರುಗಳು, ಬೈಕ್ಗಳು, ಸ್ಕೂಟರ್ಗಳು, ಆಟೋಗಳು, ಟ್ರಾಕ್ಟರ್ಗಳು, ಲಾರಿಗಳು, ಖಾಸಗಿ ಮತ್ತು ಸರ್ಕಾರಿ ಬಸ್ಗಳು ನಿರಂತರವಾಗಿ ಸಂಚರಿಸುತ್ತವೆ. ಗ್ರಾಮೀಣ ಭಾಗಗಳಿಂದ ಬರುವ ಟ್ರಾಕ್ಟರ್ಗಳು ಮತ್ತು ಕೃಷಿ ವಾಹನಗಳು ಈ ಹೆದ್ದಾರಿಯಲ್ಲಿ ಕಾಣುವುದು ಸಾಮಾನ್ಯ. ಇದರಿಂದ ಕೆಲವೊಮ್ಮೆ ವೇಗದಲ್ಲಿ ವ್ಯತ್ಯಾಸ ಉಂಟಾಗುತ್ತದೆ. ರಸ್ತೆಯ ಎರಡೂ ಬದಿಗಳಲ್ಲಿ ವಸತಿ ಅಪಾರ್ಟ್ಮೆಂಟ್ಗಳು, ಐಟಿ ಪಾರ್ಕ್ಗಳು, ಗೋದಾಮುಗಳು, ಶೋರೂಮ್ಗಳು, ಪೆಟ್ರೋಲ್ ಬಂಕ್ಗಳು, ಹೋಟೆಲ್ಗಳು ಮತ್ತು ಸಣ್ಣ ಅಂಗಡಿಗಳು ಇದ್ದಾವೆ. ಯಾಯ ಭಾಗದಲ್ಲಿ ಮಾಲ್ ಆಫ್ ಏಷ್ಯಾ ದೊಡ್ಡ ಕಟ್ಟಡವಾಗಿ ಸ್ಪಷ್ಟವಾಗಿ ಕಾಣುತ್ತದೆ. ಅದೇ ರೀತಿ ಎಲ್ ಮತ್ತು ಟಿ ಕಂಪನಿಯ ಕಟ್ಟಡಗಳು ರಸ್ತೆಯ ಬಲಭಾಗದಲ್ಲಿ ಕಂಡುಬರುತ್ತವೆ. ರಾತ್ರಿ ಸಮಯದಲ್ಲಿ ಈ ಕಟ್ಟಡಗಳ ಬೆಳಕು ರಸ್ತೆ ದೃಶ್ಯಕ್ಕೆ ವಿಶೇಷ ಆಕರ್ಷಣೆ ನೀಡುತ್ತದೆ. ಹೆದ್ದಾರಿಯಲ್ಲಿ ಲೇನ್ ವ್ಯವಸ್ಥೆ, ಡಿವೈಡರ್ಗಳು, ಸರ್ವಿಸ್ ರಸ್ತೆಗಳು, ಪಾದಚಾರಿಗಳ ಅಂಡರ್ಪಾಸ್ಗಳು ಮತ್ತು ಯೂ-ಟರ್ನ್ಗಳು ಇದ್ದು, ಸರಿಯಾದ ಮಾರ್ಗದಲ್ಲಿ ಸಾಗಿದರೆ ಪ್ರಯಾಣ ಸುಗಮವಾಗಿರುತ್ತದೆ. ಆದರೆ ಕೆಲವು ಕಡೆಗಳಲ್ಲಿ ಅಚಾನಕ್ ವಾಹನಗಳು ಲೇನ್ ಬದಲಿಸುವುದು ಅಪಾಯಕಾರಿಯಾಗಬಹುದು. ಈ ರಸ್ತೆಯಲ್ಲಿ ಬಲಭಾಗದಿಂದ ಓವರ್ಟೇಕ್ ಮಾಡುವುದು ಸುರಕ್ಷತೆಯ ಅವಶ್ಯಕತೆ ಇದ್ದಾಗ ಮಾತ್ರ ಮಾಡಬೇಕು. ಅತಿವೇಗ, ಹಾರ್ನ್ಗಳ ಅತಿಯಾದ ಬಳಕೆ ಮತ್ತು ತಪ್ಪು ಓವರ್ಟೇಕ್ ಅಪಘಾತಗಳಿಗೆ ಕಾರಣವಾಗಬಹುದು. ಬೈಕ್ ಸವಾರರು ಹೆಲ್ಮೆಟ್ ಧರಿಸುವುದು, ಕಾರು ಚಾಲಕರು ಸೀಟ್ ಬೆಲ್ಟ್ ಬಳಸುವುದು ಅತ್ಯಂತ ಅಗತ್ಯ. ಮಳೆಗಾಲದಲ್ಲಿ ಕೆಲವೆಡೆ ನೀರು ನಿಲ್ಲುವ ಸಾಧ್ಯತೆ ಇದೆ. ರಾತ್ರಿ ಸಮಯದಲ್ಲಿ ಭಾರೀ ವಾಹನಗಳ ಸಂಚಾರ ಹೆಚ್ಚಿರುತ್ತದೆ. ಆದ್ದರಿಂದ ಎಲ್ಲ ವಾಹನ ಚಾಲಕರು ಟ್ರಾಫಿಕ್ ನಿಯಮಗಳು, ವೇಗ ಮಿತಿ ಮತ್ತು ಲೇನ್ ಶಿಸ್ತು ಪಾಲಿಸಿದರೆ ಬೆಂಗಳೂರು ಚಿಕ್ಕಬಳ್ಳಾಪುರ ಹೆದ್ದಾರಿ ಎಲ್ಲರಿಗೂ ಸುರಕ್ಷಿತ ಮತ್ತು ಸುಲಭ ಪ್ರಯಾಣದ ಮಾರ್ಗವಾಗುತ್ತದೆ.